ಸೊ ಇದನ್ನು ಮತ್ತೊಮ್ಮೆ ರನ್ ಮಾಡ್ತೇನೆ, ಅದು 3 ಟೈಮ್ಸ್ ಮಾಡಿದ್ವಲ್ಲ. ಸೊ ಈ ಸತಿ ನಾನು ಫಸ್ಟ್ ಟೈಮೇ 9 ಅಂತ ಕೊಡ್ತೇನೆ. ಸೊ ಇಲ್ಲಿ U1 ಅಂತ ಬರ್ತಾ ಇದೆ ಅಲ್ಲ. U1 ಅಂತ ಬಂದರೂ ಆ್ಯಕ್ಚುಲಿ ನಂಗೆ ಪುನಃ ಆ ನಂಬರ್ ಕೇಳ್ತಾ ಇದೆ. ಸೊ ಆ ಲೂಪ್ ಇನ್ನೂ ಎಕ್ಸಿಕ್ಯೂಟ್ ಆಗ್ತಾ ಇದೆ ಇಫ್ ಯು ಅಬ್ಸರ್ವ್, ಆಯಿತಾ. ಏನಂದರೆ ಇಲ್ಲಿ ಬಂದು ಇಲ್ಲಿ ಗೆಸ್ ಮಾಡಿದ್ದಾರೆ, ಗೆಸ್ ಕೌಂಟಿಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ, ಅಂದರೆ 0 ಸ್ಟಾರ್ಟ್ ಆಗ್ತದೆ, 1 ಆಗಿದೆ. ಆಮೇಲೆ ಗೆಸ್ ಸೀಕ್ರೆಟ್ ನಂಬರ್ U1 ಅಂತ ಬಂದುಬಿಟ್ಟು ಆ್ಯಕ್ಚುಲಿ ಇಲ್ಲಿಂದ ಹೊರಗೆ ಬರಬೇಕು, ಯಾಕೆಂದರೆ 1 ಆಗಿದೆಯಲ್ಲ. ವಿನ್ ಆದಮೇಲೆ ಯಾಕೆ ಕೇಳ್ತಾ ಇದೆ, ಆದರೆ ಇದು ಲೂಪ್ ಇನ್ನೂ ಮುಗ್ದಿಲ್ಲ. ಓಕೆ, ಇಲ್ಲಿ ಬಂದುಬಿಟ್ಟು ಇಲ್ಲಿ ನಿಮ್ಮ ಇನ್ಕ್ರಿಮೆಂಟ್ ಈಗ 0 1 ಆಗಿದೆ, ಈ ಗೆಸ್ ಕೌಂಟ್ ಇದೆಯಲ್ಲ ಅದು. ಸೊ ಅದು ಮತ್ತೊಮ್ಮೆ ಕೇಳ್ತಾ ಇದೆ. ಸೊ ಅದನ್ನು ನಾವು ಹೇಗೆ ರಿಮೂವ್ ಮಾಡೋದು ಅಂತ ನೋಡುವ. ಸೊ ಅದಕ್ಕೆ ಈ ಲೂಪಲ್ಲಿ ನೀವು ಒಂದು ಸತಿ ಟಾರ್ಗೆಟ್ ಅಚೀವ್ ಆದ ಕೂಡಲೇ ಒಂದು ಬ್ರೇಕ್ ಸ್ಟೇಟ್ಮೆಂಟ್ ಅಂತ ಒಂದು ಪೈಥಾನಲ್ಲಿ ಆಪ್ಷನ್ ಇದೆ. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಹಾಕಿದರೆ, ಈಗ ಪುನಃ ರನ್ ಮಾಡ್ತೇನೆ. ನಿಮ್ಮ ಫಸ್ಟ್ ಟೈಮ್ ನಾನು 2 ಅಂತ ಹಾಕ್ತೇನೆ, ಆಮೇಲೆ 9 ಅಂತ ಎಂಟ್ರಿ ಮಾಡಿದ ಕೂಡಲೇ ಆ ಲೂಪಿಂದ ಎಕ್ಸಿಟ್ ಆಗಿಬಿಡ್ತದೆ. ಈ ಬ್ರೇಕ್ ಕಂಡ ಕೂಡಲೇ ಈ ಲೂಪಿಂದ ಎಕ್ಸಿಟ್ ಆಗ್ತದೆ. ಸೊ ಮತ್ತೊಮ್ಮೆ ಈ ಲೂಪ್ ಕಂಡೀಷನಿಗೆ ಹೋಗೋದಿಲ್ಲ. ಸೊ ಇಟ್ಸ್ ಅ ಫೋರ್ಸ್ಡ್ ವೇ ಆ ಲೂಪಿಂದ ಹೊರಗೆ ಬರಲಿಕ್ಕೆ ಆಪ್ಷನ್. ಸೊ ನಿಮಗೆ ನಿಮ್ಮ ಟಾರ್ಗೆಟ್ ಅಚೀವ್ ಆದ ಕೂಡಲೇ ನೀವು ಆ ಲೂಪಿಂದ ಹೊರಗೆ ಬರಲಿಕ್ಕೆ ಒಂದು ರೂಟ್. ಓಕೆ, ಸೊ ದಟ್ ಈಸ್ ದ ಬ್ರೇಕ್ ಸ್ಟೇಟ್ಮೆಂಟ್. ದಿಸ್ ಅ ನ್ಯೂ ಒನ್ ವಿಚ್ ಯು ಲರ್ನ್ಡ್ ನೌ. ಸೊ ದಟ್ ಈಸ್ ಬ್ರೇಕ್ ಸ್ಟೇಟ್ಮೆಂಟ್. ಈಗ ಸೊ ಇಲ್ಲಿ ತನಕ ನಮ್ಮದು ಎಲ್ಲ ವರ್ಕ್ ಆಗಿದೆ. ಆದರೆ ನಾವು ಒಂದು 3 ಸತಿ ಎಂಟ್ರಿ ಮಾಡಿದರೆ ಇನ್ನು ಯೂಸರ್ಗೆ ಗೆಸ್ ಮಾಡಲಿಲ್ಲ ಅಂದರೆ ಒಂದು ಸಾರಿ ಯು ಹ್ಯಾವ್ ಗೆಸ್ಟ್ ಆಲ್ ರಾಂಗ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಒಂದು ಚೆಕ್ ಮಾಡು. ಓಕೆ, ಸೊ ಅದಕ್ಕೆ ವೈಲ್ ಲೂಪಲ್ಲಿ ಆ್ಯಕ್ಚುಲಿ ಇನ್ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಒಂದು ಸ್ಪೆಸಿಫಿಕ್ ಎಲ್ಸ್ ಕಂಡೀಷನ್ ಇದೆ. ಸೊ ಇದನ್ನು ನಾನು ಶಿಫ್ಟ್ ಟ್ಯಾಬ್ ಮಾಡಿ ಇಲ್ಲಿ ಎಲ್ಲ ಶಿಫ್ಟ್ ಟ್ಯಾಬ್ ಹೊರಗೆ ಬರ್ತೇನೆ. ಸೊ ಪೈಥಾನಲ್ಲಿ ವೈಲಿಗೆ ಒಂದು ಎಲ್ಸ್ ಚೆಕ್ ಇದೆ. ನಿಮ್ಗೆ ಇಫ್ಗೆ ಎಲ್ಸ್ ಚೆಕ್ ಇದ್ದ ಹಾಗೆ ವೈಲಿಗೆ ಎಲ್ಸ್ ಚೆಕ್ ಇದೆ. ಸೊ ಎಲ್ಸ್ ಕಂಡೀಷನಲ್ಲಿ ಏನು ಬರೀತೀರಲ್ಲ ಅದು ನಿಮ್ಮದು ವೈಲ್ ಲೂಪ್ ಈ ಕಂಡೀಷನ್ ಫಾಲ್ಸ್ ಆದಾಗ ಎಕ್ಸಿಕ್ಯೂಟ್ ಆಗ್ತದೆ. ಅಂದರೆ ಫಾಲ್ಸ್ ಯಾವಾಗ ಆಗ್ತದೆ ಅಂದರೆ ನಿಮ್ಮ ಈ ಲೂಪ್ ರನ್ ಆಗಿ 1 2 3 ಈ ಲೂಪ್ 3 ಎಲ್ಲ ಸತಿ ರನ್ ಆಗಿ ಇಲ್ಲಿ ಫಾಲ್ಸ್ ಬರ್ತದಲ್ಲ. ನಿಮ್ದು ಈ ಗೆಸ್ ಕೌಂಟ್ 4 ಅಂತ ಬರ್ತದೆ. ಮೇ ಬಿ 3 ಸತಿ ರನ್ ಆಗಿದೆ, 3 ಸತಿ ನೀವು ಆಪ್ಷನ್ಸ್ ಕ್ಲಿಕ್ ಮಾಡಿದ್ದೀರಿ, 3 + 1 4 ಆದಾಗ ಇಲ್ಲಿ ದಿಸ್ ಟರ್ನ್ಸ್ ಔಟ್ ಟು ಫಾಲ್ಸ್. ಅಂದರೆ ದ ಯೂಸರ್ 3 ಸತಿನೂ ರಾಂಗ್ ಎಂಟ್ರಿ ಮಾಡಿದೆ. ಓಕೆ, ಇದು ಬಂದೇ ಇಲ್ಲ, ನೀವು ಲೂಪಿಂದ ಹೊರಗೆ ಬರ್ದಿಲ್ಲ. ಸೊ 3 ಟೈಮ್ಸ್ ಹಿ ಹ್ಯಾಸ್ ಎಂಟರ್ಡ್ ದ ರಾಂಗ್ ವ್ಯಾಲ್ಯೂ. ಆವಾಗ ಈ ಎಲ್ ಸ್ಟೇಟ್ಮೆಂಟ್ ರನ್ ಆಗ್ತದೆ. ಅಲ್ಲಿ ನಾವು ಪ್ರಿಂಟ್ ಓಕೆ ಒಂದು ಸಾರಿ ಯು ಗೆಸ್ಟ್ ಆಲ್ ರಾಂಗ್ ಅಂತ ಒಂದು ಮೆಸೇಜ್ ಪ್ರಿಂಟ್ ಮಾಡು. ಓಕೆ, ಸೊ ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಸೊ ವೈಲ್ ಲೂಪ್ ನೀವು ಎಲ್ಲ ಫುಲ್ ವೈಲ್ ಲೂಪ್ ಅಷ್ಟು ರಿಪೀಟೆಡ್ ಟಾಸ್ಕ್ ರನ್ ಆದ ಮೇಲೆ ಎಟ್ ದ ಎಂಡ್ ಇದು ಗೆಸ್ ಕೌಂಟ್ ಲೆಸ್ ಫಾಲ್ಸ್ ಅಂತ ಕನ್ವರ್ಟ್ ಆದಾಗ ಎಲ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತದೆ. ಸೊ ಇದನ್ನು ನಾವೀಗ ಮತ್ತೊಮ್ಮೆ ರನ್ ಮಾಡಿಬಿಟ್ಟು ನೋಡುವ. ಓಕೆ, ಸೊ ಇಲ್ಲಿ ರನ್ ಆ್ಯಪ್ ಅಂತ ಕೊಡ್ತೇನೆ. ಸೊ ಗೆಸ್ ನಂಬರ್ ಇದು 3 ಸತಿ ನಾನು ರಾಂಗ್ ಗೆಸ್ ಮಾಡ್ತೇನೆ, ಆಯಿತಾ. ಸೊ 2 5 4 and it says sorry you guessed all wrong. So that is the number guesser game. Okay, so ಗೊತ್ತಾಯ್ತಲ್ಲ. ಸೊ ವಿ ಆರ್ ಟ್ರೈಂಗ್. ಇಲ್ಲಿ ನಾವು ಯಾವುದೆಲ್ಲ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೇವೆ, ವೈಲ್ ಲೂಪ್ ಯೂಸ್ ಮಾಡಿದ್ದೇವೆ, ಇಫ್ ಕಂಡೀಷನ್ ಯೂಸ್ ಮಾಡಿದ್ದೇವೆ, ಹೊಸದಾಗಿ ಬ್ರೇಕ್ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಮತ್ತು ವೈಲಿಗೆ ಎಲ್ಸ್, ವೈಲ್ ಲೂಪಿಗೆ ಎಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ.